ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ವೆಂಟಿಡಾಕ್ಸ್ ಎಮ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಒಂದು ಟ್ಯಾಬ್ಲೆಟಿನ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಮತ್ತು ಈ ಒಂದು ಟ್ಯಾಬ್ಲೆಟ್ ಯಾವೆಲ್ಲ ಕಂಡೀಷನಲ್ಲಿ ಯೂಸ್ ಮಾಡ್ತಾರೆ, ಅದರ ಜೊತೆಗೆ ಮತ್ತು ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳದಾವೆ, ಮತ್ತು ಈ ಒಂದು ಟ್ಯಾಬ್ಲೆಟನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲಿಗೆ ಈ ಒಂದು ವೆಂಟಿಡಾಕ್ಸ್ ಎಮ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ಮ್ಯಾನ್ಕೈಂಡ್ ಅನ್ನುವಂಥ ಒಂದು ಕಂಪನಿ. ಸೊ ಅದರಲ್ಲಿ ಒಂದು ಡಿವಿಷನ್ಸ್ಗಳು ಭಾಳ ಇದಾವೆ ಮ್ಯಾನ್ಕೈಂಡಲ್ಲಿ ಅಂತಂದರೆ ಡಿಸ್ಕವರಿ ಇದೆ, ಮತ್ತು ಲೈಫ್ ಸ್ಟಾರು, ಫ್ಯೂಚರು, ಮ್ಯಾಗ್ನೆಟು, ಸ್ಪೆಷಲ್ ಈ ರೀತಿಯಾಗಿ ಡಿವಿಷನ್ಗಳನ್ನು ಮಾಡ್ಕೊಂಡಿದ್ದಾರೆ ಮ್ಯಾನ್ಕೈಂಡ್ ಕಂಪ್ನಿ ಒಳಗೆ. ಸೊ ಅದರಲ್ಲಿ ಇದು ಲೈಫ್ ಸ್ಟಾರ್ ಅನ್ನುವಂಥ ಒಂದು ಡಿವಿಷನಲ್ಲಿ ಈ ಒಂದು ವೆಂಟಿಡಾಕ್ಸ್ ಎಮ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬರ್ತದೆ. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮು, ಕಂಟೆಂಟ್ ನೇಮ್ ನಾವು ನೋಡೋದಾದ್ರೆ ಬಂದುಬಿಟ್ಟು ಒಂದು ಕಾಂಪೋಸಿಷನ್ ಡಾಕ್ಸಿಫೈಲಿನ IP ಇರುತ್ತೆ 400 mg, ಮತ್ತು ಮೌಂಟಲ್ ಕಾಸ್ಟ್ ಸೋಡಿಯಮ್ 10 mg ಇರುತ್ತೆ. ಇದರ ಒಂದು ಈ ಒಂದು ಟ್ಯಾಬ್ಲೆಟಿನ ಒಂದು ಕಾಂಬಿನೇಷನ್ ಆಗಿರುತ್ತೆ ಡಾಕ್ಸಿಫೈಲಿನ್ 400 mg ಮತ್ತು ಮೌಂಟಲ್ ಕಾಸ್ಟ್ ಸೋಡಿಯಮ್. ಈ ಒಂದು ಡಾಕ್ಸಿಫೈಲಿನ್ ಬಂದುಬಿಟ್ಟು ಇದರಲ್ಲಿ ಏನಾಗುತ್ತೆ ಅಂದರೆ ಬ್ರಾಂಕೋಡೈಲೇಟರ್ ಆಗಿ ಕೆಲಸ ಮಾಡುತ್ತೆ. ಅಂತಂದ್ರೆ ಏನಾಗುತ್ತೆ, ಒಂದು ಆ ಏರ್ವೇಸ್ ಇರ್ತಾವಲ್ಲ, ಅದು ರಿಲ್ಯಾಕ್ಸಿಂಗ್, ಅದು ಮಸಲ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ, ಮತ್ತು ನಿಮಗೆ ಏನಾಗುತ್ತೆ ಉಸಿರಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇದು ಒಂದು ಮೌಂಟಲ್ ಕಾಸ್ಟ್ ಬಂದುಬಿಟ್ಟು ಒಂದು ಲಿಕೋಟೋರಿನ್ ಆ್ಯಂಟಾಗೋನಿಸ್ಟ್ ಆಗಿ ಕೆಲಸ ಮಾಡುತ್ತೆ. ಏನಾದರೂ ಇನ್ಫ್ಲಮೇಷನ್ ಇತ್ತಂತಂದ್ರೆ ಏರ್ವೇಸಲ್ಲಿ ಇನ್ಫಾರ್ಮೇಷನ್ ಇತ್ತಂದ್ರೆ ಅದನ್ನು ಏನು ಮಾಡ್ತಾ ಕಡಿಮೆ ಮಾಡ್ತಾ, ಮತ್ತು ಅಲರ್ಜಿ ಸಿಮ್ಟಮ್ಸ್ ಏನಾದರೂ ಇತ್ತಂತಂದ್ರೆ ಅದಕ್ಕೂ ಸಹ ಏನು ಮಾಡ್ತಾ ಈ ಒಂದು ಕಂಟೆಂಟ್ ಏನಾಗುತ್ತೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ಮತ್ತು ಇದರ ಒಂದು ಬೆನಿಫಿಟ್ಸ್, ಯೂಸಸ್, ಇವು ಯಾವ ಒಂದು ಕಂಡೀಷನಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ಒಂದು ಪೇಷಂಟಿಗೆ ಕೊಡ್ತಾರೆ ಅಂತಂದರೆ, ಒಂದು ಮೇನ್ಲಿ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟ್ ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಅಸ್ತಮಾ ಪೇಷಂಟಿಗೆ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟ್ನ ಕೊಡ್ತಾರೆ. ಅದರ ಜೊತೆಗೆ ಏನು ಮಾಡ್ತದೆ, ಏನಾದರೂ ಕೆಮ್ಮು ಇತ್ತಂದ್ರೆ, ನೆಗಡಿ ಇತ್ತಂದ್ರೆ, ಅಂದ್ರೆ ಕೆಮ್ಮು ಭಾಳ ದಿನ ಇತ್ತಂದ್ರೆ ಒಂದು 3 ತಿಂಗಳು 2 ತಿಂಗಳು ಈ ರೀತಿ ಕ್ರೋನಿಕ್ ಇತ್ತಂದ್ರೆ ಸಹ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅದ್ರ ಜೊತೆಗೆ ನಿಮೋನಿಯಾ, ಬ್ರಾಂಕೈಟಿಸ್ ಹೀಗೆ ಹಲವಾರು ಒಂದು ರೆಸ್ಪಿರೇಟರಿ ಒಂದು ಏನಾದರೂ ಇನ್ಫೆಕ್ಷನ್ ಇತ್ತಂತಂದ್ರೆ ಅದ್ರ ಜೊತೆಗೆ ಆ್ಯಂಟಿಬಯೋಟಿಕ್ ಸಹ ಕೊಡ್ತಾರೆ, ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಇದು ಒಂದು ಟ್ಯಾಬ್ಲೆಟಿನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ನಾನು ಇನ್ ಜನರಲಾಗಿ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ, ಜನರಲಾಗಿ ಇದನ್ನು ಯಾವಾಗ ಬರೀತಾರಪ್ಪ, ಯಾವಾಗ ತೆಗೆದುಕೊಳ್ತಾ ಹೇಳ್ತಂದ್ರೆ ಒಂದು ಆಫ್ಟರ್ ಫುಡ್, ಅಂದರೆ ಊಟ ಆದಮೇಲೆ ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಅಂತಂದ್ರೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ತೆಗೆದುಕೊಳ್ಳೋಕೆ ಹೇಳ್ತಾರೆ. ಇಲ್ಲಪ್ಪ ಅಂತಂದ್ರೆ ರಾತ್ರಿ ಒಂದಷ್ಟೇ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅವರ ಒಂದು ಕಂಡೀಷನ್ಸ್ ಮೇಲೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಸ್ನೇಹಿತರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟನ್ನು ನಾವು ನೋಡೋದಾದ್ರೆ, ಈ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಕಾಮನ್ನಾಗಿ ನಾಸಿಯಾ, ವಾಮಿಟಿಂಗ್, ಹೆಡ್ಏಕು, ಅಬ್ಡೋಮಿನಲ್ ಪೇನ್ ಇರುತ್ತೆ, ಡಯೋರಿಯಾ, ಸೈನಸ್ ಇನ್ಫ್ಲಮೇಷನ್ ಈ ರೀತಿಯಾಗಿ ಇದರ ಒಂದು ಕಾಮನ್ ಸೈಡ್ ಎಫೆಕ್ಟ್ಸ್ ಇದಾವೆ. ಈ ಒಂದು ಸೈಡ್ ಎಫೆಕ್ಟ್ಸ್ ಎಲ್ಲರಿಗೂ ಏನು ತೆಗೆದುಕೊಂಡಾಗ ಏನು ಆಗಬೇಕಂತೇನಿಲ್ಲ, ಅವರವರ ಒಂದು ಒಂದು ಕಂಡೀಷನ್ಸ್ ಮೇಲೆ, ಒಂದು ಸಿಚುವೇಶನ್ ಏನಾಗುತ್ತೆ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಅವರೊಂದು ಬಾಡಿ ರಿಯಾಕ್ಟ್ ಮಾಡೋ ರೀತಿ ಮೇಲೆ ಏನಾಗುತ್ತೆ ಅಂದ್ರೆ ಒಂದು ಟ್ಯಾಬ್ಲೆಟ್ಗಳು ಎಫೆಕ್ಟ್ ಆಗ್ತಾ ಹೋಗ್ತಾವೆ. ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಟ್ಯಾಬ್ಲೆಟಿನ ಒಂದು ಮಾಹಿತಿ. ಸೊ ಇನ್ನೂ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಪ್ಪ ಅಂದರೆ, ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.